ಹೊಸದುರ್ಗ ತಾಲೂಕು ಸರ್ ಕಿಡ್ದಾಳು ಚಂದ್ರಶೇಖರ್ ಅಂತೇಳಿ ನಮ್ಮ ಹೆಸರು, ಚಿತ್ರದುರ್ಗ ಡಿಸ್ಟಿಕ್ಕು. ಜೋಗ ಫಾಲ್ಸಿಂದ ಇಲ್ಲಿ ಬಳೆ ಪದ್ಮಾವತಿ ದೇವಸ್ಥಾನ ಭಾಳ ವಿಶೇಷವಾಗಿದೆ. ಈ ತಾಯಿ ಕೃಪೆ ಎಲ್ಲರೂ ಭಾಳ ಇದಿದೆ. ಆದರೆ ಏನು ಮಾಡ್ತಾರೆ, ಇಲ್ಲಿ ಬರಲಿಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ, ಆಟೋ ವ್ಯವಸ್ಥೆ ಇಲ್ಲ. ಬಂದಂಥ ಭಕ್ತಾದಿಗಳಿಗೆ ರೋಡಿನ ಶ್ರಮೆ ಭಾಳ ಇದೆ, ರೋಡ್ ಸರಿ ಇಲ್ಲ. ರಸ್ತೆ ಅಭಿವೃದ್ಧಿ ಮಾಡೋಂಥ ಅಧಿಕಾರಿಗಳು ಗಮನನೇ ಹರಿಸ್ತಿಲ್ಲ ಇಲ್ಲಿ. ಆದರೆ ಲೋಕಲ್ ಆದಂಥ ಶಾಸಕರು ಅವ್ರ ಗಮನಕ್ಕೂ ಏನು ಹರಿದಿಲ್ಲ. ಈ ತಾಯಿಯ ಅನುಗ್ರಹ ಐತೆ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಆದ ಶಾಸಕರಾಗಲಿ, ಇಲ್ಲಾಂದ PW ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಗಮನ ಹರಿಸಿ ಸದ್ಯದಲ್ಲಿ ಈ ರಸ್ತೆ ಈ ತಾಯಿ ಸ್ಥಾನಕ್ಕೆ ಬರೋಕ್ಕೆ ಒಂದು ರಸ್ತೆ ಮಾಡಿಕೊಟ್ರೆ ತುಂಬ ಪುಣ್ಯವಂತರಾಗ್ತಾರೆ ಅಂತೇಳಿ ನಮ್ಮಲ್ಲಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು ಇಲ್ಲಿ? ಸರ್, ನಾವು ಈಗ ಇದೇ ಮೊದಲನೇ ಬಾರಿ ಬಂದಿದ್ದೀವಿ. ಅವರು ನಮ್ಮ ಸ್ನೇಹಿತರು ಎಲ್ಲ ಹೇಳ್ತಿದ್ರು ಭಾರಿ ವಿಶೇಷ ಇಲ್ಲಿ ಅಂತೇಳಿ. ರಸ್ತೆ ಸರಿ ಇಲ್ಲ, ವೆಹಿಕಲ್ ವ್ಯವಸ್ಥೆ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ, ಇಲ್ಲಿ ಭಾಳ ತೊಂದರೆ ಅಂತ ಹೇಳ್ತಿದ್ರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತಾಯಿ ಭಾಳ ಇದರಿಂದ ಇಲ್ಲಿದೆ. ಎಲ್ಲರೂ ಭಕ್ತರು ಭಾಳ ಜನ ಬಂದು ಪರದಾಡ ವ್ಯವಸ್ಥಿತವಾಗಿ ಅವ್ಯವಸ್ಥೆ ಭಾಳ ಇದೆ ಇಲ್ಲಿ. ನಮಸ್ಕಾರ, ನನ್ನ ಹೆಸರು ತನುಷ್ ಅಂತ. ನಾವು ಶಿವಮೊಗ್ಗ ಡಿಸ್ಟಿಕ್ ಸೊರಬ ಹತ್ರ ಆನವಟ್ಟಿಯಿಂದ ಬಂದವರು. ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ, ಇಲ್ಲಿ ಓಡಾಡ್ತಾ ಇರ್ತೀವಿ. ಸುಮಾರು ಇದೇನು ರಸ್ತೆ ವ್ಯವಸ್ಥೆ ಏನಿದೆ ಅದೊಂದು ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದೆ. ಆ ಕಡೆ ಮುಂದೆ ಎಲ್ಲ ಚೆನ್ನಾಗಿದೆ. ಸುಮಾರು ಲಕ್ಷಾಂತರ ಸಾವಿರಾರು ಭಕ್ತರು ಇಲ್ಲಿ ಬಂದು ಓಡಾಡ್ತಾ ಇರ್ತಾರೆ. ಇದರಿಂದ ಏನು ಸಮಸ್ಯೆ, ವೆಹಿಕಲ್ಗಳಿಗೂ ಸಮಸ್ಯೆ ಆಗ್ತಿದೆ. ತುಂಬ ಓಡಾಡುವಂಥ ದಾರಿ ಅಲ್ಲ, ಜನಗಳು ಓಡಾಡುವ ದಾರಿನೂ ಅಲ್ಲ ಇದು. ವೆಹಿಕಲ್ಗಳ ವ್ಯವಸ್ಥೆ ಅಷ್ಟಕ್ಕಷ್ಟೇ ಇರೋದು, ಸ್ವಂತ ಗಾಡಿಗಳು ಮಾಡ್ಕೊಬರೋದು ಕಷ್ಟ. ಈ ರೋಡ್ ಸಮಸ್ಯೆ ಇರೋದ್ರಿಂದ ಇಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ, ಇನ್ನೂ ಭಕ್ತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ಬೋದಿತ್ತು ಅಂತ ಅನ್ಕೋತೀವಿ. ನಾವು ಇಲ್ಲಿಂದ ಸುಮಾರು ಒಂದು 70-80 ಕಿಲೋಮೀಟರ್ ಆಗುತ್ತೆ. ಓಕೆ. ಪ್ರತಿ ಸಲ ವರ್ಷದ ಒನ್ ಟೈಮ್ ಬರ್ತಾ ಇರ್ತೇವೆ ನಾವು. ಬಟ್ ಅಲ್ಲಿ ಜೋಗದಿಂದ ಈ ಕಡೆಗೆ, ಜೋಗದಿಂದ ಆ ಕಡೆ ಮಾತ್ರ ರೋಡ್ ಭಾಳ ಕೆಟ್ಟಿದೆ. ಬರ್ತಕ್ಕಂಥ ಪ್ರವಾಸಿಗರಾಗಲಿ, ದೇವಸ್ಥಾನಕ್ಕೆ ಭಕ್ತರಿಗಾಗಲಿ ಭಾಳ ತೊಂದರೆ. ಇವಾಗೇನೋ ಒಂದು ಸ್ವಲ್ಪ ಹೊಳವಿದೆ, ರೋಡ್ ಕಾಣ್ತಾ ಇದೆ. ಮಳೆಗಾಲದಲ್ಲಂತೂ ರೋಡ್ ಕಾಣೋದೇ ಇಲ್ಲ, ಭಾಳ ಸಮಸ್ಯೆ ಆಗಿದೆ. ಆದಷ್ಟು ಬೇಗನೆ ಇಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಯಾರು MLAಗಳಾಗಿರ್ಬೋದು, ಇಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಯಾರೇ ಆಗಿರಲಿ, ಆದಷ್ಟು ಬೇಗನೆ ಈ ಕ್ಷೇತ್ರಕ್ಕೆ ಬರೋಕ್ಕೆ ಒಂದು ಒಳ್ಳೆ ರೀತಿ ದಾರಿ ಮಾಡಿಕೊಟ್ಟು ಸೊರಬ ತಾಲೂಕಿನಿಂದ ಬರ್ತಾ ಇದ್ದೇವೆ. ಈಗ ಹೊಸದಾಗಿ ಬಂದಿದ್ದೇವೆ. ಆದರೆ ಇಲ್ಲಿ ಇಂಥ ಪವಿತ್ರ ಸ್ಥಳಕ್ಕೆ ಒಂದು ರೋಡ್ ಇಲ್ಲಲ್ಲ ಅಂತೇಳಿ ನಾವು ಜೋಗದವರೆಗೆ ಬಂದಿವಿ. ಜೋಗದಿಂದ ರೋಡ್ ಮುಂದಿಲ್ಲ. ಜೋಗದಿಂದ ಈ ಕಡೆ 9 ಕಿಲೋಮೀಟರ್ ಬರ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತಿ. ಆ ನಂತರ ರೋಡೇ ಇಲ್ಲ, ಭಾಳ ತಗ್ಗೋಬನೆ ಬಂದ್ವಿ. ಅಂಥ ವೆಹಿಕಲ್ ಇಲ್ಲ. 500 ರೂಪಾಯಿ ಕೇಳ್ತಾ ಇದಾರೆ ಒಂದು ಆಟಕ್ಕೆ. ಅದು ಇಂಥ ಪವಿತ್ರ ಸ್ಥಳಕ್ಕೆ ಬರೋಕ್ಕೆ ಒಂದು 8-9 ಕಿಲೋಮೀಟರ್ ಬರೋಕ್ಕೆ 500 ರೂಪಾಯಿ ಕೇಳ್ತಾರೆ. ಅಂದರೆ ಒಬ್ಬರೇ 5 ಜನ ಆಗ್ಬೇಕು. ಅಲ್ಲಿ ಒಂದು ತಾಸು ನಿಂತು ವೆಯ್ಟ್ ಮಾಡಿ ಆನಂತರ ಬಂದಿಲ್ಲಿ ರೋಡ್ ಸೈಡ್ ಇಲ್ಲದ್ರೆ ರೋಡ್ ಬಿಡಲೇ ಇಲ್ಲ, ನಮಗೆ ಬಿಡಲೇ ಇಲ್ಲ. ನಾವು ಬೆಂಗಳೂರಿಂದ ಬಂದಿರೋದು. ಓಕೆ. ಸೊ ದೇವಸ್ಥಾನಕ್ಕೆ ನಾವು ಪ್ರತಿ 2-3 ತಿಂಗಳು ಒಂದ್ಸತಿ ಬರ್ತಾ ಇರ್ತೀವಿ. ಓಕೆ. ರಸ್ತೆ ವ್ಯವಸ್ಥೆ ಒಂಚೂರು ಸ್ವಲ್ಪ ಸರಿ ಮಾಡೋದಿದೆ, ಯಾಕಂದರೆ ಅದು ಸ್ವಲ್ಪ ಹಾಳಾಗಿದೆ ರಸ್ತೆ. ಅದು ಸೊ ನನ್ನ ಪ್ರಕಾರ ಸ್ವಲ್ಪ ರೆಡಿ, ಯಾಕಂದರೆ